ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ರೋಹಿತ್ ಶರ್ಮಾ ನಿವೃತ್ತಿ ವದಂತಿಗೆ ಹೊಸ ಟ್ವಿಸ್ಟ್. ಹಿಟ್ಮನ್ ಫ್ಯಾನ್ಸ್ ಗೆ ಸಿಕ್ತು ಗುಡ್ ನ್ಯೂಸ್. ಇನ್ನು ಟೀಮ್ ಇಂಡಿಯಾದ ಕೋಚ್ ನೀಡಿದರು ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಇನ್ನು ರೋಹಿತ್ ಶರ್ಮಾ ಬಗ್ಗೆ ಮಾತನಾಡಿದ ಟೀಮ್ ಇಂಡಿಯಾದ ಹೆಡ್ ಕೋಚ್ ಗೌತಮ್ ಗಂಭೀರ್ ಹೇಳಿದ್ದೇನು ಮತ್ತು ನಮ್ಮ ಟೀಮ್ ಇಂಡಿಯಾದ ಬ್ಯಾಟಿಂಗ್ ಕೋಚ್ ಏನೆಲ್ಲ ಮಾತನಾಡಿದ್ದಾರೆ ಎಲ್ಲದನ್ನ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ನೀವು ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಯಾರ ಅಭಿಮಾನಿ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಈಗಾಗಲೇ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ಇದೀಗ ಇಂಗ್ಲೆಂಡ್ ವಿರುದ್ಧ 3 ಓಡಿಐ ಪಂದ್ಯಗಳನ್ನಾದ್ರೆ ಇಂಗ್ಲೆಂಡ್ ಆದ್ರೆ ಹೋಗಿದೆ ಅಂತಾನೆ ಹೇಳ್ಬೋದು ಆಡೋಕೆ. ಆ ಕಾರಣದಿಂದಾಗಿ ಇದೀಗ ನಮ್ಮ 3ನೇ ಪಂದ್ಯ ಬಂದ್ಬಿಟ್ಟು ಇದೇ 19ನೇ ತಾರೀಕಾದ್ರೆ ನಡೆಯಲಿದೆ ಲಾರ್ಡ್ಸ್ ಮೈದಾನದಲ್ಲಿ. ಇನ್ನು ಆ ಕಾರಣದಿಂದಾಗಿ ಲಾರ್ಡ್ಸ್ ಮೈದಾನದಲ್ಲಿ ರೋಹಿತ್ ಶರ್ಮಾ ಅವರ ಕೊನೆಯ ಪಂದ್ಯ ಆಗಲಿದೆ ಓಡಿಐ ಕೆರಿಯರ್ ಅಲ್ಲಿ ಅಂತಂದು ಕೆಲವು ವದಂತಿಗಳು ಕೂಡ ಸೃಷ್ಟಿಯಾಗಿದ್ದು ಅಂತಾನೆ ಹೇಳ್ಬಹುದು. ಆದ್ರೆ ಇದೀಗ ಸ್ವಲ್ಪ ಬ್ರೇಕ್ ಆದ್ರೆ ಬಿದ್ದಿದೆ ಅದಕ್ಕೆಲ್ಲ. ಅಷ್ಟಕ್ಕೂ ಏನೆಲ್ಲ ಮಾತನಾಡಿದ್ದಾರೆ ನಮ್ಮ ಟೀಮ್ ಇಂಡಿಯಾದ ಮ್ಯಾನೇಜ್ಮೆಂಟ್ ಮಾತಾಡಿದ್ದೇನು ಮತ್ತು ನಮ್ಮ ಬ್ಯಾಟಿಂಗ್ ಕೋಚ್ ಮತ್ತು ಹೆಡ್ ಕೋಚ್ ಏನೆಲ್ಲ ಹೇಳ್ತಾರೆ ಅಂತ ನೋಡೋಣ ಬನ್ನಿ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಏಕದಿನ ಸರಣಿಯ 3ನೇ ಪಂದ್ಯವೇ ರೋಹಿತ್ ಶರ್ಮಾ ಅವರ ಕೊನೆಯ ಅಂತಾರಾಷ್ಟ್ರೀಯ ಪಂದ್ಯ ಹೇಳಲಾಗುತ್ತಿದೆ. ಇದೇ ಸಮಯದಲ್ಲಿ ಕಾರ್ಡಿಫ್ ಏಕದಿನ ಪಂದ್ಯದ ನಂತರ ಬ್ಯಾಟಿಂಗ್ ಕೋಚ್ ಶಶಾಂಕ್ ಕೋಟಕ್ ಅವರು ರೋಹಿತ್ ಶರ್ಮಾ ಬಗ್ಗೆ ಮಹತ್ವದ ಹೇಳಿಕೆ ಆದ್ರೆ ನೀಡಿದರು. ಇದು ಕ್ರಿಕೆಟ್ ನ ಜಗತ್ತಿನಲ್ಲಿ ಸಂಚಲನ ಆದ್ರೆ ಮೂಡಿಸಿದೆ. ಇನ್ನು ಕಾರ್ಡಿಫ್ ನಲ್ಲಿ ನಡೆದ ಏಕದಿನ ಪಂದ್ಯದಲ್ಲಿ ನಮ್ಮ ಭಾರತ ತಂಡ 4 ವಿಕೆಟ್ ಗಳಿಂದಾದ್ರೆ ಸೋತಿತ್ತು. ಪಂದ್ಯದ ನಂತರ ಪತ್ರಿಕಾಗೋಷ್ಠಿಯಲ್ಲಿ ಬ್ಯಾಟಿಂಗ್ ಕೋಚ್ ಶಶಾಂಕ್ ಕೋಟಕ್ ಅವರನ್ನು ರೋಹಿತ್ ಶರ್ಮಾ ಮೇಲಿನ ಒತ್ತಡದ ಬಗ್ಗೆ ಪ್ರಶ್ನೆ ಕೇಳಿದಾಗ ಈ ರೀತಿ ಆದ್ರೆ ಉತ್ತರ ಕೊಟ್ಟರು. ರೋಹಿತ್ ಶರ್ಮಾ ಅವರಂತಹ ದೊಡ್ಡ ಆಟಗಾರನ ಮೇಲೆ ಯಾವುದೇ ಒತ್ತಡವಿಲ್ಲ. ಅವರು ಬಹಳ ಅನುಭವಿ, ಅಂತಹ ವಿಷಯಗಳು ಅವರನ್ನು ತೊಂದರೆಯುಂಟು ಮಾಡುವುದಿಲ್ಲ ಎಂದು ಹೇಳಿದರು. ಇನ್ನು ರೋಹಿತ್ ಶರ್ಮಾ ಮೊದಲನೇ 2 ಪಂದ್ಯಗಳಲ್ಲಿ ರನ್ ಗಳಿಸದಿದ್ದರೂ ಅದು ಅಲ್ಲಿ ಮುಖ್ಯವಲ್ಲ. ನಾನು ಬಹಳ ಕ್ರಿಕೆಟ್ ಆಡಿದ್ದೇನೆ ಮತ್ತು ಕ್ರಿಕೆಟ್ ನೋಡಿದ್ದೇನೆ. ಆರಂಭದಲ್ಲಿ ಬ್ಯಾಟರ್ಗಳು ಸರಿಯಾದ ಲಯ ಕಂಡುಕೊಳ್ಳದಿರುವುದರಿಂದ ಸಾಮಾನ್ಯ, ಆದರೆ ಅದೇ ಕಾರಣದಿಂದ ಅವರು ಕಷ್ಟ ಪಡುತ್ತಿದ್ದಾರೆ ಎಂದು ಹೇಳಲು ಸಾಧ್ಯವಿಲ್ಲ. ಈ ಪಿಚ್ ಡಬಲ್ ಬೌನ್ಸ್ ಆಗುತ್ತಿತ್ತು, ಅದಕ್ಕಾಗಿಯೇ ನಾವು ಇದನ್ನು ನೋಡಿದ್ದೇವೆ ಎಂದು ರೋಹಿತ್ ಶರ್ಮಾ ಬಗ್ಗೆ ಹೇಳಿಕೆ ಆದ್ರೆ ಈ ರೀತಿ ಕೊಟ್ಟರು. ಇನ್ನು ರೋಹಿತ್ ಶರ್ಮಾ ಅವರು ಲಾರ್ಡ್ಸ್ ಮೈದಾನದಲ್ಲಿ ಕೊನೆಯ ಓಡಿಐ ಪಂದ್ಯವನ್ನು ಆಡಲಿದ್ದಾರೆ ಎಂದು ಪ್ರಶ್ನೆ ಕೇಳಿದಾಗ ನಮ್ಮ ಬ್ಯಾಟಿಂಗ್ ಕೋಚ್ ಶಶಾಂಕ್ ಅವರಿಗೆ ಈ ರೀತಿ ಆದ್ರೆ ಹೇಳಿದರು. ಶಶಾಂಕ್ ಕೊಟ್ಟಂತ ಉತ್ತರ ಇದು. ಹೌದು ಸ್ನೇಹಿತರೆ, ರೋಹಿತ್ ಶರ್ಮಾ ಅವರ ನಿವೃತ್ತಿ ಬಗ್ಗೆ ಇದ್ದ ಊಹಾಪೋಹಗಳನ್ನು ಕಡಿಮೆ ಆದ್ರೆ ಮಾಡಿದೆ. ಕಾರಣ ರೋಹಿತ್ ಶರ್ಮಾ ಅವರಿಗೆ ಭಾರತ ತಂಡದಲ್ಲಿ ಸ್ವತಂತ್ರವಾಗಿ ಆಡಲು ಪೂರ್ಣ ಅವಕಾಶ ನೀಡಿರುವುದಾಗಿ ಕೋಚ್ ಸ್ಪಷ್ಟನೆ ಆದ್ರೆ ನೀಡಿದ್ದಾರೆ. ಅದರಿಂದಾಗಿ ರೋಹಿತ್ ಶರ್ಮಾ ಅವರು ನಿವೃತ್ತಿ ತೆಗೆದುಕೊಳ್ಳುವುದು ಇನ್ನೂ ದೂರ ಎಂಬ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇವೆ. ಇನ್ನು ನಮ್ಮ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 3ನೇ ಏಕದಿನ ಪಂದ್ಯ ಜುಲೈ 19ರಂದು ಲಾರ್ಡ್ಸ್ ನಲ್ಲಿ ಆದ್ರೆ ನಡೆಯಲಿದೆ. ಕೆಲವು ವರದಿಗಳು ರೋಹಿತ್ ಶರ್ಮಾ ಅವರದು ಇದು ಕೊನೆಯ ಪಂದ್ಯ ಮತ್ತು ರೋಹಿತ್ ಶರ್ಮಾ ಟೀಮ್ ಇಂಡಿಯಾ ಜರ್ಸಿಯಲ್ಲಿ ಆಡುವ ಕೊನೆಯ ಪಂದ್ಯ ಹೇಳಿದ್ದವು. ಆದರೆ ಬಿಸಿಸಿಐ ಕಾರ್ಯದರ್ಶಿ ದೇವ್ಜಿತ್ ಸಕ್ರಿಯ ಅವರು ಒಂದು ಸುಳ್ಳು ವದಂತಿಗೆ ಇದೀಗ ಸ್ಪಷ್ಟನೆ ಆದ್ರೆ ನೀಡಿದ್ದಾರೆ. ಹೌದು ಸ್ನೇಹಿತರೆ, ಲಾರ್ಡ್ಸ್ ನ ಈ ಏಕದಿನ ಪಂದ್ಯ ರೋಹಿತ್ ಶರ್ಮಾ ಅವರ ಕೊನೆಯ ಪಂದ್ಯವಲ್ಲ ಎಂದು ಅವರು ಹೇಳಿದರು. ಇದರ ಜೊತೆಗೆ ಸೈಕಿ ಅವರು ಒಂದು ಮುಖ್ಯ ಕ್ರಮ ಕೈಗೊಂಡಿದ್ದಾರೆ. ಲಾರ್ಡ್ಸ್ ಪಂದ್ಯಕ್ಕೂ ಮುನ್ನ ಟೀಮ್ ಇಂಡಿಯಾ ಮ್ಯಾನೇಜ್ಮೆಂಟ್ ಗೆ ಪ್ರಮುಖ ಬಿಗ್ ಮೆಸೇಜ್ ಕೂಡ ಕಳಿಸಿದ್ದಾರೆ. ರೋಹಿತ್ ಶರ್ಮಾ ಅವರ ಕೊನೆಯ ಪಂದ್ಯದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಮಾನಿಗಳು ಭಾರಿ ಚರ್ಚೆ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಬಿಸಿಸಿಐ ಸ್ಪಷ್ಟೀಕರಣ ನೀಡುವಂತೆ ಆಗಿದೆ ಅಂತ ಹೇಳ್ಬೋದು. ಸ್ಪಷ್ಟವಾಗಿ ಹೇಳುವುದಾದರೆ ಈ ವಿಷಯವನ್ನು ಅಭಿಮಾನಿಗಳು ಮಾತ್ರವಲ್ಲದೆ ಇಂಗ್ಲೆಂಡ್ ನ ಏಕದಿನ ಸರಣಿಯಲ್ಲಿ ಭಾಗವಹಿಸುವ ಎಲ್ಲಾ ಟೀಮ್ ಇಂಡಿಯಾದ ಆಟಗಾರರು ಕೂಡ ಗಮನಿಸುತ್ತಾ ಇದ್ದಾರೆ. ದೇವ್ಜಿತ್ ಸೈಕಿ ಅವರು ಎಲ್ಲ ಟೀಮ್ ಇಂಡಿಯಾದ ಆಟಗಾರರಿಗೆ ಮೆಸೇಜ್ ನೀಡಿ ಪಂದ್ಯದತ್ತ ಪೂರ್ಣ ಗಮನ ಹರಿಸಿ ಎಂದು ಸಲಹೆ ಕೂಡ ನೀಡಿದ್ದಾರೆ. ಹೌದು ವೀಕ್ಷಕರೇ, ರೋಹಿತ್ ಶರ್ಮಾ ಅವರ ಭವಿಷ್ಯದ ಬಗ್ಗೆ ರೇವ್ ಸ್ಪೋರ್ಟ್ಸ್ ನೊಂದಿಗೆ ಮಾತನಾಡಿದ ದೇವ್ಜಿತ್ ಸೈಕಿ ಅವರು ಈಗ ಟೀಮ್ ಇಂಡಿಯಾದ ಎಲ್ಲ ಆಟಗಾರರು ಭಾನುವಾರ ಲಾರ್ಡ್ಸ್ ನಲ್ಲಿ ನಡೆಯಲಿರುವ ಏಕದಿನ ಪಂದ್ಯದ ಮೇಲೆ ಗಮನ ಹರಿಸಬೇಕು. ಇನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಬರುತ್ತಿರುವಂತಹ ಆಧಾರರಹಿತ ವದಂತಿಗಳನ್ನು ಕಡೆಗಣಿಸಿ ಎಂದು ಸೂಚನೆ ಆದ್ರೆ ಕೊಟ್ಟಿದ್ದಾರೆ. ಇನ್ನು ರೋಹಿತ್ ಶರ್ಮಾ ಅವರ ಭವಿಷ್ಯದ ಬಗ್ಗೆ ಮಾಧ್ಯಮಗಳಲ್ಲಿ ಬಹಳ ಊಹಾಪೋಹಗಳು ಹರಿದಾಡ್ತಾ ಇವೆ. ಲಾರ್ಡ್ಸ್ ನಲ್ಲಿ ರೋಹಿತ್ ಶರ್ಮಾ ಅವರ ಕೊನೆಯ ಏಕದಿನ ಪಂದ್ಯ ಆಡ್ತಾರೆ ಎಂಬ ಯಾವುದೇ ಚರ್ಚೆ ಕೂಡ ನಡೆದಿಲ್ಲ ಎಂದು ನಾನು ಸ್ಪಷ್ಟನೆ ಆದ್ರೆ ನೀಡುತ್ತೇನೆ. ಅವರು ಇನ್ನು ಏಕದಿನ ತಂಡದಲ್ಲಿ ಇದ್ದಾರೆ. ತಂಡದ ಯೋಜನೆಯಲ್ಲಿ ಅವರು ಇರುವವರೆಗೂ ರೋಹಿತ್ ಶರ್ಮಾ ಅವರನ್ನು ಪ್ರತಿನಿಧಿಸುತ್ತಲೇ ಇರುತ್ತಾರೆ. ಸರಳವಾಗಿ ಹೇಳುವುದಾದರೆ ಲಾರ್ಡ್ಸ್ ಏಕದಿನ ಪಂದ್ಯ ರೋಹಿತ್ ಶರ್ಮಾ ಅವರ ಕೊನೆಯ ಪಂದ್ಯವಾಗುವುದಿಲ್ಲ ಎಂದು ದೇವ್ಜಿತ್ ಸೈಕಿ ಆದ್ರೆ ಸ್ಪಷ್ಟನೆ ನೀಡಿದ್ದಾರೆ. ಇನ್ನು ಇಂಡಿಯನ್ ಎಕ್ಸ್‌ಪ್ರೆಸ್ ವರದಿ ಕೂಡ ಮಾಡಿತ್ತು. 2027ರ ಏಕದಿನ ವಿಶ್ವಕಪ್ ಅನ್ನು ಗಮನದಲ್ಲಿಟ್ಟುಕೊಂಡು ಭಾರತ ತಂಡದ ಹೆಡ್ ಕೋಚ್ ಗೌತಮ್ ಗಂಭೀರ್ ಮತ್ತು ಆಯ್ಕೆದಾರ ಅಜಿತ್ ಅಗ್ರಕರ್ ಯುವ ಆಟಗಾರರಿಗೆ ಹೆಚ್ಚು ಅವಕಾಶ ಕೊಡಲು ಯೋಚನೆ ಆದ್ರೆ ಮಾಡ್ತಾ ಇದ್ದಾರೆ ಅಂತೆ. ವಿಶೇಷವಾಗಿ ಏಕದಿನ ತಂಡದಲ್ಲಿ ಸ್ಥಾನಕ್ಕಾಗಿ ಕಾಯುತ್ತಿರುವ ಯುವ ಆರಂಭಿಕ ಆಟಗಾರ ಯಶಸ್ವಿ ಜೈಸ್ವಾಲ್ ಅವರಿಗೆ ದೀರ್ಘಕಾಲದವರೆಗೆ ಅವಕಾಶ ನೀಡುವ ಯೋಜನೆ ಇದೆ ಅಂತೆ. ಇನ್ನು ಇಂಗ್ಲೆಂಡ್ ಪ್ರವಾಸದ ನಂತರ ಏಕದಿನ ತಂಡದಲ್ಲಿ ಸ್ಥಾನ ಪಡೆಯುವುದು ಕಷ್ಟ ಎಂದು ಆಯ್ಕೆದಾರರು ರೋಹಿತ್ ಶರ್ಮಾ ಅವರಿಗೆ ಈಗಾಗಲೇ ತಿಳಿಸಿದ್ದಾರೆ.
ಇನ್ನು ಭವಿಷ್ಯದ ಯೋಜನೆಗಳಲ್ಲಿ ಅವರಿಗೆ ಸ್ಥಾನ ಇಲ್ಲ ಎಂಬ ಕಾರಣದಿಂದಾಗಿ ಅವರು ನಿವೃತ್ತಿಯತ್ತ ಹೆಜ್ಜೆ ಹಾಕುತ್ತಿದ್ದಾರೆ ಎಂಬ ಮಾತುಗಳು ಕೂಡ ಜೋರಾಗಿವೆ. ಆದರೆ ಇಲ್ಲಿ ಒಂದು ಏನ್ ಸ್ಪಷ್ಟನಾಗಿ ತಿಳ್ಕೊಬೇಕಂತಂದ್ರೆ, ನಾವು ಟೀಮ್ ಇಂಡಿಯಾದ ಮ್ಯಾನೇಜ್ಮೆಂಟ್ ಆಗಿರುವಂತ ಅಜಿತ್ ಅಗ್ರಕರ್ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ, ನಾವು ಜೈಸ್ವಾಲ್ ಅವರಿಗೆ ಅವಕಾಶ ನೀಡಲು ಎದುರಾದ್ರೆ ನೋಡುತ್ತೇವೆ ಅಂತಂದು ಈ ರೀತಿ ಆದ್ರೆ ಹೇಳಿದ್ದಾರೆ. ಆದರೆ BCCI ಕಾರ್ಯದರ್ಶಿ ಆದಂತ ದೇವಜಿತ್ ಸೈಕಿ ಅವರು ಒಂದು ಸ್ಪಷ್ಟನೆ ಉತ್ತರ ಆದ್ರೆ ನೀಡಿದ್ದಾರೆ ಅಂತಾನೆ ಹೇಳ್ಬೋದು. ರೋಹಿತ್ ಶರ್ಮಾ ಅವರಿಗೆ ನಾವು ಯಾವುದೇ ಒತ್ತಡವನ್ನು ಹೇರುವುದಿಲ್ಲ ಮತ್ತು ಅವರು ODI ತಂಡದಿಂದ ಹೊರಗೆ ಹೋಗಿಲ್ಲ ಮತ್ತು ನಾವು ಅವರ ರಿಟೈರ್ಮೆಂಟ್ ಬಗ್ಗೆನೂ ಕೂಡ ಯಾವುದೇ ಮಾತಾಡಿಲ್ಲ ಅಂತಂದು ಒಂದು ಸ್ಪಷ್ಟನೆ ಆದ್ರೆ ನೀಡಿದ್ದಾರೆ. ಇಲ್ಲಿ ಒಂದು ನಾವು ಗಮನಿಸಬೇಕಾದ ವಿಚಾರ ಏನಂತಂದ್ರೆ, ಗೌತಮ್ ಗಂಭೀರ್ ಮತ್ತು ನಮ್ಮ ಟೀಮ್ ಇಂಡಿಯಾದ ಮ್ಯಾನೇಜ್ಮೆಂಟ್ ಆಗಿರುವಂತ ಅಜಿತ್ ಅಗ್ರಕರ್ ಅವರದ ಕೈವಾಡ ಇದೆ ಅಂತಾನೆ ಹೇಳ್ಬೋದು. ನಿಮ್ಮ ಪ್ರಕಾರ ಏನೆಲ್ಲ ಅನ್ಸುತ್ತೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಕ್ಕೆ ಮರಿದೆ. ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.